ಹಾಯ್ ಗೈಸ್, ಕಾಮನ್ ಆಗಿ ಥ್ರಿಲ್ಲರ್ ಮೂವೀಸ್ ಅಂದ್ರೆ ಹೇಗಿರ್ಬೇಕು, ಎವ್ರಿ ಸೆಕೆಂಡ್ ನೆಕ್ಸ್ಟ್ ಏನಾಗುತ್ತೋ ಅಂತ ಕ್ಯೂರಿಯಾಸಿಟಿ ಮೂಡ್ಸೋ ತರ ಇರ್ಬೇಕು ಅಲ್ವಾ. ಸೊ ಇವತ್ತು ನಾವು ನೋಡ್ತಾ ಇರೋದು ಅದೇ ತರದೊಂದು ಸಿನಿಮಾ. ಒಂದು ಅಪಾರ್ಟ್ಮೆಂಟ್ ನಲ್ಲಿ 3 ಜನ ಫ್ರೆಂಡ್ಸ್ ಸ್ಟೇ ಆಗಿರ್ತಾರೆ. ಅವ್ರಿರೋ ಸರೌಂಡಿಂಗ್ಸ್ ನಲ್ಲಿ ಮಿಸ್ಟೀರಿಯಸ್ ಆಗಿ ತುಂಬಾ ಜನ ಹುಡುಗಿರು ಕಾಣೆ ಆಗ್ತಾರೆ. ಯಾರೊಬ್ಬ ಸೀರಿಯಲ್ ಕಿಲ್ಲರ್ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಒಬ್ಬ ಸೀರಿಯಲ್ ಕಿಲ್ಲರ್ ಗೆ ಇರ್ಬೇಕಾದ ಎಲ್ಲಾ ಕ್ವಾಲಿಟೀಸ್ ಇರೋ ಒಬ್ಬ ವ್ಯಕ್ತಿ ಇವರು ಸ್ಟೇ ಆಗಿರೋ ಫ್ಲಾಟ್ ನ ಆಪೋಸಿಟ್ ನಲ್ಲೇ ಅವನು ಕೂಡ ಇರ್ತಾನೆ. ಅವನೇ ಕಿಲ್ಲರ್ ಆಗಿರ್ಬೋದು ಅನ್ಕೊಂಡು 3 ಜನ ಸೈಕೋ ಕಿಲ್ಲರ್ ಇಲ್ದೇ ಇರೋ ಟೈಮ್ ನಲ್ಲಿ ಅವನ್ ಫ್ಲಾಟ್ ಒಳಗಡೆ ಹೋಗ್ತಾರೆ. ಯಾಕಂದ್ರೆ ಅವನ್ ವಿರುದ್ಧ ಏನಾದ್ರೂ ಎವಿಡೆನ್ಸ್ ಕಲೆಕ್ಟ್ ಮಾಡೋಣ ಅಂತ. ಆದ್ರೆ ತಪ್ಸ್ಕೊಳ್ಳೋದಕ್ಕೆ ಆಗದೆ ಇರೋ ಸಿಚುವೇಶನ್ ನಲ್ಲಿ ಸಿಗಾಕೋತಾರೆ. ಕೊನೆಗೆ ಅವ್ರಿಗೆ ಏನಾಯ್ತು, ನಿಜವಾಗ್ಲೂ ಅವನೇ ಸೀರಿಯಲ್ ಕಿಲ್ಲರ್ ಅನ್ನೋ ಕಥೆನ ಸಖತ್ ಇಂಟ್ರೆಸ್ಟಿಂಗ್ ಹಾಗೇನೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಡಿಪ್ರಾವಿಟಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಏರಿಯಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಇವಳೊಬ್ಳು ಆರ್ಟ್ ಸ್ಟೂಡೆಂಟ್, ಸ್ಟಡೀಸ್ ಎಲ್ಲ ಮುಗಿಸಿ ಜಾಬ್ ಸರ್ಚ್ ಮಾಡ್ತಾ ಇದ್ದಾಳೆ. ಈಗ ಅಲೆಕ್ಸ್ ಅನ್ನುವ ವ್ಯಕ್ತಿನ ತೋರಿಸ್ತಾರೆ. ಲಗೇಜ್ ಎಲ್ಲ ತಗೊಂಡು ಒಂದು ಅಪಾರ್ಟ್ಮೆಂಟ್ ಒಳಗಡೆ ಬರ್ತಾನೆ. ಬಂದ ತಕ್ಷಣ ಚಿತ್ರದ ಹೀರೋಯಿನ್ ಆಗಿರೋ ಗ್ರೇಸ್ ನ ಮೀಟ್ ಆಗ್ತಾನೆ. ಗ್ರೇಸ್ ಒಬ್ಳು ಲಾ ಸ್ಟೂಡೆಂಟ್. ಇಬ್ರು ಪರಿಚಯ ಮಾಡ್ಕೊಂಡ ಮೇಲೆ ಲಿಫ್ಟ್ ಅಲ್ಲಿ ಹೋಗ್ತಾರೆ. ಆಗ ಗ್ರೇಸ್ ಒಂದು ನ್ಯೂಸ್ ನೋಡ್ತಾಳೆ. 5 ಜನ ಹುಡುಗಿರು ಮಿಸ್ಟೀರಿಯಸ್ ಆಗಿ ಇದೇ ಸರೌಂಡಿಂಗ್ಸ್ ನಲ್ಲೇ ಕಾಣೆಯಾಗಿದ್ದಾರೆ. ಪವರ್ ಕಟ್ ಆಗಿದ್ರಿಂದ ಲೈಟ್ಸ್ ಆಫ್ ಆಗುತ್ತೆ. ಅಲೆಕ್ಸ್ ಗೆ ಕತ್ಲೆ ಅಂದ್ರೆ ಭಯ ಅನ್ಸುತ್ತೆ. ಗ್ರೇಸ್ ಹೇಳ್ತಾಳೆ, ಏನು ಟೆನ್ಷನ್ ಮಾಡ್ಕೋಬೇಡ, 10 ಸೆಕೆಂಡ್ ವೆಯ್ಟ್ ಮಾಡು. ಇನ್ ಕೇಸ್ ಆನ್ ಆಗಿಲ್ಲ ಅಂದ್ರೆ ಈ ಬಟನ್ ಒತ್ತಿದ್ರೆ ಆಯ್ತು. ಕೆಳಗಡೆ ಮ್ಯಾನಿ ಅಂತ ಒಬ್ಬ ಮ್ಯಾನೇಜರ್ ಇದ್ದಾನೆ, ಅವನ್ ಬಂದು ರಿಪೇರಿ ಮಾಡ್ತಾನೆ ಅಂತ. ಅಷ್ಟರಲ್ಲಿ ಪವರ್ ಬಂದಿದ್ರಿಂದ ಲೈಟ್ಸ್ ಆನ್ ಆಗುತ್ತೆ. ಈ ಬಿಲ್ಡಿಂಗ್ ಹೆಸರು ಲ್ಯಾಂಡ್ ಕ್ಯಾಸ್ಟರ್, 1928 ನಲ್ಲಿ ಕಟ್ಟಿರೋದು. ಕಟ್ ಮಾಡಿದ್ರ ಗ್ರೇಸ್ ಅಲೆಕ್ಸ್ ಬಗ್ಗೆನೆ ರೂಮ್ ಮೇಟ್ ಆಗಿರೋ ಏರಿಯಾ ಜೊತೆ ಮಾತಾಡ್ತಾ ಇದ್ದಾಳೆ. ಹುಡುಗ ನೋಡೋದಕ್ಕೆ ಒಳ್ಳೆಯವನ್ ತರಾನೇ ಇದ್ದಾನೆ, ಅದು ಅಲ್ಲದೆ ಫಾರ್ಮರ್ ಫುಟ್ಬಾಲ್ ಪ್ಲೇಯರ್ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅಲೆಕ್ಸ್ ಕೂಡ ಇವ್ರ ರೂಮಿಗೆ ಬರ್ತಾನೆ. ಯಾಕಂದ್ರೆ ಗ್ರೇಸ್ ಇನ್ವೈಟ್ ಮಾಡಿರ್ತಾಳೆ. ಈಗ ಅಲೆಕ್ಸ್ ಅವನಿಗೆ ಆಗಿದ್ದ ಇಂಜುರಿ ಬಗ್ಗೆ ಹೇಳ್ತಾನೆ. ಮ್ಯಾಚ್ ನಡೀತಾ ಇರುವಾಗ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದ್ರಿಂದ ಫುಟ್ಬಾಲ್ ಆಡೋದನ್ನ ನಿಲ್ಸಿರ್ತಾನೆ. ಈಗ ಹೊಸ ಜೀವನ ಶುರು ಮಾಡೋದಕ್ಕೆ ಈ ಸಿಟಿಗೆ ಬಂದಿದ್ದಾನೆ. ಏರಿಯಾ ಬಗ್ಗೆ ಕೇಳಿದಾಗ ನಾನು ಆರ್ಟ್ ಸ್ಟೂಡೆಂಟ್, ಸ್ಟಡೀಸ್ ಎಲ್ಲ ಮುಗ್ದಿದೆ, ಪಕ್ಕದ ಲೈಬ್ರರಿನಲ್ಲಿ ಜಾಬ್ ಹುಡುಕ್ತಾ ಇದ್ದೀನಿ ಅಂತ ಜಾಲಿಯಾಗಿ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಅವನ್ ಫ್ಲಾಟ್ ಗೆ ಹೋಗುವಾಗ ಏರಿಯಾ ಹಾಗೂ ಗ್ರೇಸ್ ಸ್ಟೇ ಆಗಿರೋ ಫ್ಲಾಟ್ ನ ಆಪೋಸಿಟ್ ನಲ್ಲಿ ಒಬ್ಬ ಇದ್ದಾನೆ. ಒಂದು ಬುಲ್ಡಾಗ್ ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅವನ್ ಫ್ಲಾಟ್ ಗೆ ಕ್ರೀಪಿ ಆಗಿರೋ 4 ಜನ ಬರ್ತಾರೆ. ಇವ್ರನ್ನೆಲ್ಲ ನೋಡಿ ಅಲೆಕ್ಸ್ ಗೆ ಸ್ವಲ್ಪ ಭಯ ಆಗುತ್ತೆ. ಅಂದ ಹಾಗೆ ಇವನ್ ಹೆಸರು ಈವರ್ಸ್. ನೆಕ್ಸ್ಟ್ ಏರಿಯಾ ಇಡೀ ಬಿಲ್ಡಿಂಗ್ ನ ಸುತ್ತಾಡಿಸ್ತಾಳೆ. ನೆಕ್ಸ್ಟ್ ಮ್ಯಾನೇಜರ್ ಮ್ಯಾನಿ ಹತ್ರ ಕರ್ಕೊಂಡು ಬರ್ತಾಳೆ. ಮ್ಯಾನಿ ಏರಿಯಾದಲ್ಲಿ ಕಾಣೆ ಆಗ್ತಿರೋ ಹುಡುಗಿರ್ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾನೆ. ಇದನ್ನೆಲ್ಲ ಮಾಡ್ತಿರೋದು ಒಬ್ಬ ಸೀರಿಯಲ್ ಕಿಲ್ಲರ್ ಅನ್ಸುತ್ತೆ ಅಂತ. ಈಗ್ಲೇ ಅಲೆಕ್ಸ್ ಗೆ ನಿನ್ನೆ ರಾತ್ರಿ ನೋಡಿದ್ದ ಈವರ್ಸ್ ನ ನೆನಪಾಗುತ್ತೆ. ಇವ್ರ ಫ್ಲಾಟ್ ಆಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿನ ನೋಡ್ದೆ. ಅವ್ನ್ ನೋಡೋದಕ್ಕೆ ವಿಚಿತ್ರವಾಗಿದ್ದ. ಯಾರವನು? ಮ್ಯಾನಿ ಹೇಳ್ತಾನೆ, ನನಗೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಎಲ್ರ ಬಗ್ಗೆನೂ ಗೊತ್ತು, ಆದ್ರೆ ಈವರ್ಸ್ ಬಗ್ಗೆ ಮಾತ್ರ ಏನು ಗೊತ್ತಿಲ್ಲ. ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅಂತಾನೆ ಗೊತ್ತಾಗಲ್ಲ. ಸಮ್ ಟೈಮ್ ಸಡನ್ ಆಗಿ ಅವನ್ ಫ್ಲಾಟ್ ಇಂದ ಶಬ್ದ ಕೇಳಿಸುತ್ತೆ. ಕೆಲವೊಂದ್ಸಲ ತುಂಬಾ ಸೈಲೆಂಟ್ ಆಗಿರುತ್ತೆ ಅಂತ. ಈಗ ಅಲೆಕ್ಸ್ ಏರಿಯಾ ಹತ್ರ ಈವರ್ಸ್ ಬಗ್ಗೆ ಕೇಳ್ತಾನೆ. ನನ್ಗೂ ಅವನ್ ಬಗ್ಗೆ ಗೊತ್ತಿಲ್ಲ, ಯಾವಾಗ್ಲಾದ್ರೂ ನಮ್ಮನ್ನ ನೋಡಿದ್ರೆ ಗುರಾಯಿಸ್ತಾ ಇರ್ತಾನೆ, ಆದ್ರೆ ಏನು ಮಾತಾಡಲ್ಲ. ಹೀಗೆ ಮಾತಾಡ್ತಾ ಲಾಂಡ್ರಿ ಏರಿಯಾಗೆ ಕರ್ಕೊಂಡು ಬರ್ತಾಳೆ. ಅಲ್ಲೊಂದು ಹಳೆ ಫರ್ನೆಸ್ ಇರೋದ್ನ ಅಲೆಕ್ಸ್ ನೋಟ್ ಮಾಡ್ತಾನೆ. ಹಾಗೆ ಟೆರೆಸ್ ಗೆ ಕರ್ಕೊಂಡು ಹೋಗ್ತಾಳೆ. ಏರಿಯಾ ಕತ್ತಿನ ಭಾಗದಲ್ಲಿ ಗಾಯದ ಗುರುತು ಇರೋದ್ನ ನೋಡಿ ಏನದು ಗಾಯದ ಗುರುತು ಅಂತ ಕೇಳ್ತಾನೆ. ಅದೇನು ಇಲ್ಲ ಅಂತ ಆ ಮಾರ್ಕ್ ನ ಹೈಡ್ ಮಾಡ್ತಾಳೆ. ಅಲೆಕ್ಸ್ ಇವಳಿಗೆ ಕಿಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಇವಳು ಅವಾಯ್ಡ್ ಮಾಡ್ತಾಳೆ. ನನಗೆ ಈಗ ಅಷ್ಟೇ ಬ್ರೇಕಪ್ ಆಗಿದೆ, ಹೊಸ ರಿಲೇಶನ್ಶಿಪ್ ಶುರು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ನೆಕ್ಸ್ಟ್ ಇವನು ಗ್ರೇಸ್ ನ ಮೀಟ್ ಆಗ್ತಾನೆ. ಏನು ಏರಿಯಾ ಎಲ್ಲಾ ಕಡೆ ಸುತ್ತಾಡ್ಸದ್ಲಾ ಅಂತ ಮಾತಾಡ್ತಾ ಲಿಫ್ಟ್ ಅಲ್ಲಿ ಹೋಗ್ತಾ ಇರುವಾಗ ಅದೇ ಲಿಫ್ಟ್ ಅಲ್ಲೇ ಈವರ್ಸ್ ಕೂಡ ಬರ್ತಾನೆ. ಜೊತೆಲಿ ಒಂದು ಹುಡುಗಿ ಇದ್ದಾಳೆ. ಇದೇ ಹುಡುಗಿನೇ ನಿನ್ನೆ ರಾತ್ರಿ ಇವನ್ ಫ್ಲಾಟ್ ಒಳಗಡೆ ಬಂದಿರ್ತಾಳೆ. ಅವಳನ್ನ ಕರ್ಕೊಂಡು ಫ್ಲಾಟ್ ಗೆ ಹೋಗ್ತಾನೆ. ಸರಿ, ಅವನ್ ಮನೆ ಅವನಿಷ್ಟ, ನಮ್ಗೆ ಯಾಕೆ ಅಂತ ಇವ್ರು ಮಾತಾಡ್ಕೋತಾರೆ. ರಾತ್ರಿ ಈವರ್ಸ್ ಫ್ಲಾಟ್ ಇಂದ ಹುಡುಗಿ ಕಿರ್ಚೋ ಶಬ್ದ ಕೇಳಿಸುತ್ತೆ. ಇದರಿಂದ ಏರಿಯಾ ಹಾಗೂ ಗ್ರೇಸ್ ಗೆ ಎಚ್ಚರಿಕೆ ಆಗುತ್ತೆ. ಹಾಗೇನೆ ಪಕ್ಕದ ಫ್ಲಾಟ್ ಅಲ್ಲಿ ಇದ್ದ ಅಲೆಕ್ಸ್ ಗೂ ಎಚ್ಚರಿಕೆ ಆಗುತ್ತೆ. ಈಗ 3 ಜನ ಒಟ್ಟಿಗೆ ಏನ್ ನಡೀತಾ ಇದೆ ಅಲ್ಲಿ ಅಂತ ಮಾತಾಡ್ಕೋತಾರೆ. ಇದು ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಸಣ್ಣ ಶಬ್ದ ಕೇಳಿದ್ರುನು ಅದು ವಿಚಿತ್ರವಾಗಿ ಕೇಳಿಸುತ್ತೆ ಅಂತ. ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಹೋಗಿ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಅಲೆಕ್ಸ್ ಬಟ್ಟೆ ತೊಳೆಯೋದಕ್ಕೆ ಅಂತ ಲಾಂಡ್ರಿ ರೂಮ್ ಗೆ ಹೋಗ್ತಾನೆ. ನೋಡಿದ್ರೆ ಫರ್ನೆಸ್ ಹತ್ರ ಈವರ್ಸ್ ಇದ್ದಾನೆ. ಫರ್ನೆಸ್ ಇಂದ ಬೂದಿ ಜೊತೆಗೆ ತುಂಡು ತುಂಡಾಗಿ ಏನೋ ಕವರ್ ನಲ್ಲಿ ಹಾಕೊಂಡು ಹೋಗ್ತಾನೆ. ಇದನ್ ನೋಡಿ ಅಲೆಕ್ಸ್ ಗೆ ಡೌಟ್ ಶುರು ಆಗುತ್ತೆ. ಆ ಇಬ್ರು ಹುಡುಗಿರ್ನ ಮೀಟ್ ಆಗಿ ನಿನ್ನೆ ಅವನ್ ಫ್ಲಾಟ್ ಒಳಗಡೆ ಇದ್ದ ಆ ಹುಡುಗಿನ ಸಾಯಿಸ್ಬಿಟ್ಟ ಅನ್ಸುತ್ತೆ. ಫರ್ನೆಸ್ ಒಳಗಡೆ ಹಾಕಿ ಸುಟ್ಟಾಕಿದ್ದಾನೆ. ಅದ್ರ ಬೂದಿನ ತಗೊಂಡೋಗ್ತಿರೋದ್ನ ನೋಡ್ದೆ ಅಂತ
ಅಂತ. ಇವ್ರಿಬ್ರಿಗೆ ಅರ್ಥನೇ ಆಗ್ತಿಲ್ಲ. ಇವ್ರ ರೂಮ್ ನಲ್ಲಿರೋ ಕಾರ್ನರ್ ಗೆ ಕರ್ಕೊಂಡು ಹೋಗಿ ಗೋಡೆ ಮೇಲೆ ಇದಕ್ಕೂ ಮುಂಚೆ ಏನೋ ಇತ್ತು, ಅದ್ರ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ. ಹಳೆ ಬಿಲ್ಡಿಂಗ್ ಗಳಲ್ಲಿ ಗೆಸ್ಟ್ ಗಳಿಗೆ ತೊಂದರೆ ಆಗದೆ ಇರ್ಲಿ ಅಂತ ಒಂದು ಕನೆಕ್ಷನ್ ಮಾಡಿರ್ತಾರೆ. ಲಾಂಡ್ರಿಗೋಸ್ಕರ ಬಟ್ಟೆ ಹಾಕಿದ್ರೆ ಅದು ನೇರವಾಗಿ ಬೇಸ್ಮೆಂಟ್ ಗೆ ಹೋಗುತ್ತೆ. ಅದೇ ತರದ ವೆಂಟ್ ಈ ಬಿಲ್ಡಿಂಗ್ ನಲ್ಲೂ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಆ ಹುಡುಗಿನ ಸಾಯಿಸಿದ ಮೇಲೆ ಈ ವೆಂಟ್ ಒಳಗಡೆ ಹಾಕಿ ಆಮೇಲೆ ಫರ್ನಸ್ ನಲ್ಲಿ ಬಾಡಿನ ಸುಟ್ಟು ಹಾಕಿದ್ದಾನೆ. ಸೊ ಈ ಏರಿಯಾದಲ್ಲಿ ಕಾಣೆ ಆಗ್ತಿರೋ ಹುಡುಗಿರ್ ಬಾಡಿ ಸಿಗ್ತಾನೆ ಇಲ್ಲ ಅಲ್ವಾ. ಈ ವರ್ಷ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ ತರಾನೇ ಕೊಲೆ ಮಾಡ್ತಾ ಇದ್ದಾನೆ, ಅದ್ರಿಂದಾನೆ ಅವ್ರ ಬಾಡಿ ಸಿಗ್ತಾ ಇಲ್ಲ. ಇವನೇ ಆ ಸೈಕೋ ಕಿಲ್ಲರ್ ಅಂತ ಹೇಳ್ತಾನೆ. ಈ ಹುಡುಗಿರ್ಗೆ ನಂಬೋದಕ್ಕೆ ಆಗ್ತಿಲ್ಲ. ಅಂದ್ರೂನು ಅಲೆಕ್ಸ್ ಪೊಲೀಸ್ಗೆ ಕಾಲ್ ಮಾಡಿದ್ರಿಂದ ಪೊಲೀಸ್ನವರು ಈ ವರ್ಷ ಫ್ಲಾಟ್ ಒಳಗಡೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಇದನ್ನ 3 ಜನ ಡೋರ್ ಲೆನ್ಸ್ ಇಂದ ನೋಡ್ತಾರೆ. ಪೊಲೀಸ್ನವ್ರಿಗೆ ಈ ವರ್ಷ ಕಿಲ್ಲರ್ ಅನ್ನೋದಕ್ಕೆ ಏನು ಎವಿಡೆನ್ಸ್ ಸಿಕ್ಕಿಲ್ಲ ಅನ್ಸುತ್ತೆ. ಮೇ ಬಿ ನಾವೇ ತಪ್ಪಾಗಿ ತಿಳ್ಕೊಂಡ್ಬಿಟ್ವಿ ಅನ್ಸುತ್ತೆ ಅಂತ ಯೋಚನೆ ಮಾಡ್ತಾ ಇರುವಾಗ ಡೋರ್ ಲೆನ್ಸ್ ಮೂಲಕ ನೋಡ್ತಿದ್ದ ಗ್ರೇಸ್ಗೆ ಗಾಬರಿ ಆಗುತ್ತೆ. ಏನು ಅಂತ ನೋಡಿದ್ರೆ ಈ ವರ್ಷಗೆ ಗೊತ್ತಾಗಿದೆ ಅನ್ಸುತ್ತೆ ಈ 3 ಜನನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರೋದು ಅಂತ. ಅವನಿಗೆ ಗೊತ್ತಿದೆ ಇವರು ಆ ಡೋರ್ ಲೆನ್ಸ್ ಮೂಲಕನೇ ನೋಡ್ತಿದ್ದಾರೆ ಅಂತ ವಾರ್ನಿಂಗ್ ಮಾಡ್ತಾನೆ. ಕಟ್ ಮಾಡಿದ್ರೆ ಏರಿಯಾ ಟೆರೆಸ್ ಮೇಲೆ ಜಾಗಿಂಗ್ ಮಾಡ್ತಾ ಇದ್ದಾಳೆ. ಈ ಕಡೆ ಅಲೆಕ್ಸ್ ಅವನೇ ಖಂಡಿತ ಸೀರಿಯಲ್ ಕಿಲ್ಲರ್ ಆಗಿರ್ಬೋದು, ಅದನ್ನ ನಾನು ಕಂಡು ಹಿಡಿತೀನಿ. ಈ ಮನೇಲಿರೋ ಏರ್ ವೆಂಟ್ ಮೂಲಕ ಅವನ್ ಫ್ಲಾಟ್ ಗೆ ಹೋಗಿ ಏನಾದ್ರೂ ಪ್ರೂಫ್ ಸಿಗುತ್ತಾ ನೋಡ್ತೀನಿ. ಈ ಬಿಲ್ಡಿಂಗ್ ಬ್ಲೂ ಪ್ರಿಂಟ್ ನ ಚೆಕ್ ಮಾಡ್ದೆ. ಆಗೊಂದು ವಿಷಯ ಗೊತ್ತಾಯ್ತು, ಈ ಮನೇಲಿರೋ ಏರ್ ವೆಂಟ್ ಅವನ್ ಮನೆವರೆಗೂ ಕನೆಕ್ಟ್ ಆಗಿದೆ ಅಂತ. ಸೊ ಅವನೇ ಕಿಲ್ಲರ್ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಾಲಿಡ್ ಎವಿಡೆನ್ಸ್ ಬೇಕು. ಗ್ರೇಸ್ ಹೇಳ್ತಾಳೆ ಇದು ತುಂಬಾನೇ ರಿಸ್ಕಿ, ನೀನೇನಾದ್ರೂ ಸಿಗಾಕೊಂಡ್ಬಿಟ್ರೆ ಕಷ್ಟ ಅಂತ. ಅಲೆಕ್ಸ್ ಹೇಳ್ತಾನೆ ನನ್ಗೆ ನೀನೇ ಹೆಲ್ಪ್ ಮಾಡ್ಬೇಕು, ನಾವು ಸುಮ್ನೆ ಇದ್ರೆ ಇನ್ನು ಎಷ್ಟು ಜನ ಬಲಿ ಆಗ್ತಾರೋ ಗೊತ್ತಿಲ್ಲ. ಪ್ರತಿದಿನ ರಾತ್ರಿ 10 ಗಂಟೆಗೆ ಅವನ್ ಹತ್ರ ಇರೋ ಬುಲ್ಡಾಗ್ ನ ಕರ್ಕೊಂಡು ವಾಕಿಂಗ್ ಹೋಗ್ತಾನೆ. ಹೋಗ್ ಬರೋದಕ್ಕೆ ಅರ್ಧ ಗಂಟೆ ಆದ್ರೂ ಬೇಕು. ಈ ಗ್ಯಾಪ್ ಅಲ್ಲಿ ನಾನು ಅವನ್ ಫ್ಲಾಟ್ ಒಳಗಡೆ ನುಗ್ಗಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ನೋಡ್ತೀನಿ, ನೀನು ಹೊರಗಡೆ ಇರು. ಇನ್ ಕೇಸ್ ಅವನು ಬೇಗ ಬಂದ್ರೆ ನನಗೆ ಫೋನ್ ಮಾಡಿ ಸಿಗ್ನಲ್ ಕೊಡು ಅಂತ. ಇವ್ರು ಅನ್ಕೊಂಡಂಗೆನೆ ಈ ವರ್ಷ ವಾಕಿಂಗ್ ಹೋಗ್ತಾನೆ. ಇದೇ ಸರಿಯಾದ ಸಮಯ ಅಂತ ವೆಂಟ್ ಮೂಲಕ ಅಲೆಕ್ಸ್ ಈ ವರ್ಷ ಫ್ಲಾಟ್ ಒಳಗಡೆ ಹೋಗ್ತಾನೆ. ಈ ಫ್ಲಾಟ್ ಒಳಗಡೆ ತುಂಬಾನೇ ವಿಚಿತ್ರವಾದ ವಸ್ತುಗಳೆಲ್ಲ ಇದೆ. ಕಾಣೆ ಆಗಿರೋ ಹುಡುಗಿರ್ ಬಗ್ಗೆ ಪಬ್ಲಿಷ್ ಆಗಿರೋ ನ್ಯೂಸ್ ಪೇಪರ್ ಕಟಿಂಗ್ಸ್, ಕೆಲವೊಂದು ಅಡಲ್ಟ್ ಕಾಮಿಕ್ ಬುಕ್ಸ್ ಎಲ್ಲ ಇದೆ. ಇದನ್ನ ನೋಡಿ ಅಲೆಕ್ಸ್ ಗೆ ಅನ್ಸುತ್ತೆ ಪಕ್ಕ ಇವನೇ ಆ ಕಿಲ್ಲರ್ ಆಗಿರ್ಬೋದು ಅಂತ. ಆದ್ರೆ ಅವನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ಸಾಲಿಡ್ ಎವಿಡೆನ್ಸ್ ಬೇಕು. ಹೀಗೆ ಹುಡುಕ್ತಾ ಇರುವಾಗ ಒಂದು ಗೊಂಬೆ ಇದೆ. ಕಟ್ ಮಾಡಿದ್ರೆ ಕೆಳಗಡೆ ನಿಂತ್ಕೊಂಡಿರೋ ಗ್ರೇಸ್ ಈ ವರ್ಷ ರಿಟರ್ನ್ ಬರ್ತಾ ಇರೋದನ್ನ ನೋಡಿ ಹೇಗಾದ್ರೂ ಇವನ್ನ ಸ್ಲೋ ಮಾಡ್ಬೇಕು ಅಂತ ಲಿಫ್ಟ್ ಅಲ್ಲಿ ಹೋಗಿ ಅಲೆಕ್ಸ್ ಗೆ ಕಾಲ್ ಮಾಡ್ಬೇಕು ಅಂತ ಲಿಫ್ಟ್ ಡೋರ್ ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಈ ವರ್ಷ ಕೂಡ ಬಂದ್ಬಿಡ್ತಾನೆ. ಈ ಕಡೆ ಅಲೆಕ್ಸ್ ಚೆಕ್ ಮಾಡ್ತಾ ಲಾಂಡ್ರಿ ವೆಂಟ್ ಹತ್ರ ಬರ್ತಾನೆ. ಇದ್ರ ಮೂಲಕ ಏನೇ ಹಾಕಿದ್ರೂನು ನೇರವಾಗಿ ಲಾಂಡ್ರಿ ಹತ್ರನೇ ಬೀಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಲಿಫ್ಟ್ ಅಲ್ಲಿರೋ ಗ್ರೇಸ್ ಹೇಗಾದ್ರೂ ಇಂಡೈರೆಕ್ಟ್ ಆಗಿ ಅವನಿಗೆ ವಿಷಯ ಹೇಳ್ಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಸಿಗ್ನಲ್ ಸಿಗ್ತಾನೆ ಇಲ್ಲ. ಇವಳಿಗೆ ತುಂಬಾ ಗಾಬರಿ ಆಗುತ್ತೆ. ಹಾಗೆ ಈ ವರ್ಷ ಇವಳನ್ನ ನೋಡಿ ಗುರಾಯಿಸ್ತಾ ಇದ್ದಾನೆ. ಗ್ರೇಸ್ಗೆ ತುಂಬಾ ಭಯ ಆಗುತ್ತೆ. ಈ ಕಡೆ ವೆಂಟ್ ನೋಡ್ತಿದ್ದ ಅಲೆಕ್ಸ್ಗೆ ಏನೋ ಟಚ್ ಆದಂಗೆ ಫೀಲ್ ಆಗುತ್ತೆ. ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ತುಂಬಾ ದುಡ್ಡಿದೆ. ಅಲೆಕ್ಸ್ಗೆ ಶಾಕ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಇವರ್ಸ್ ಫ್ಲಾಟ್ ಹತ್ರ ಬಂದು ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಗ್ರೇಸ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವನಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋದಕ್ಕೆ ಫೋನಲ್ಲಿ ಸಿಗ್ನಲ್ ಇಲ್ಲ. ಡೋರ್ ತೆಗಿಯೋ ಶಬ್ದ ಕೇಳಿ ಅಲೆಕ್ಸ್ ಲಾಂಡ್ರಿ ವೆಂಟ್ ಒಳಗಡೆ ಇಳಿತಾನೆ. ಇದನ್ನ ಸೈಕೋ ನೋಡಿಲ್ಲ, ಆದ್ರೆ ಅವ್ನ್ ಸಾಕಿದ್ದ ನಾಯಿ ನೋಟಿಸ್ ಮಾಡಿ ಬೊಗಳ್ತಾ ಇದೆ. ಅಲೆಕ್ಸ್ ನ ಬ್ಯಾಡ್ ಲಕ್ ಅನ್ಸುತ್ತೆ. ಆ ಲಾಂಡ್ರಿ ವೆಂಟ್ ನ ಓಪನ್ ಮಾಡೋಕೆ ಆಗ್ತಿಲ್ಲ. ಅದನ್ನ ಔಟ್ಸೈಡ್ ಇಂದಾನೆ ಓಪನ್ ಮಾಡ್ಬೇಕು. ನಾಯಿ ಬೊಗಳ್ತಾ ಇರೋದ್ರಿಂದ ಈ ವರ್ಷ ವೆಂಟ್ ಹತ್ರ ಬಂದು ನೋಡ್ತಾನೆ. ಆದ್ರೆ ಏನು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅಲೆಕ್ಸ್ ಫ್ಲಾಶ್ ಲೈಟ್ ನ ಆಫ್ ಮಾಡಿರ್ತಾನೆ. ಅವನು ಹೋದ್ಮೇಲೆ ಅಲೆಕ್ಸ್ ಗ್ರೇಸ್ಗೆ ಕಾಲ್ ಮಾಡಿದ್ರಿಂದ ಅವಳು ಬಂದು ಡೋರ್ ಓಪನ್ ಮಾಡ್ತಾಳೆ. ಹೆದ್ರಿದ್ದ ಅಲೆಕ್ಸ್ ಖಂಡಿತ ಅವನೇ ಆ ಸೀರಿಯಲ್ ಕಿಲ್ಲರ್. ಅಲ್ಲಿ ತುಂಬಾ ಹಣ ಇದೆ, ಹಾಗೇನೆ ಮಿಸ್ಸಿಂಗ್ ಆಗಿರೋ ಹುಡುಗಿರ್ ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾನೆ ಅಂತ. ಇದನ್ ಕೇಳಿ ಗ್ರೇಸ್ ಹೆದರ್ತಾಳೆ ಅಂತ ನೋಡಿದ್ರೆ ನೀನ್ ಹೇಳ್ತಿರೋದ್ನ ಕೇಳಿದ್ರೆ ನನ್ಗೂ ಆ ಫ್ಲಾಟ್ ಒಳಗಡೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ನನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ. ಇವಳಿಗೆ ಅಲೆಕ್ಸ್ ಇಷ್ಟ ಆಗಿದ್ರಿಂದ ಇವನ್ ಜೊತೆ ಇಂಟಿಮೇಟ್ ಆಗ್ತಾಳೆ. ಈ ಕಡೆ ಈ ವರ್ಷ ಆ ಲಾಂಡ್ರಿ ಡೋರ್ ಹತ್ರ ಬಂದಾಗ ಒಂದು ಬಾಲ್ ಸಿಗುತ್ತೆ. ಆಕ್ಚುಲಿ ಇವನು ಚೆಕ್ ಮಾಡೋಕೆ ಆ ವೆಂಟ್ ಒಳಗಡೆ ಬಾಲ್ ಎಸ್ದಿರ್ತಾನೆ. ಸೊ ವೆಂಟ್ ಡೋರ್ ನ ಓಪನ್ ಮಾಡದೆ ಬಾಲ್ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾರೋ ನನ್ ಫ್ಲಾಟ್ ಒಳಗಡೆ ನುಗ್ಗಿದ್ದಾರೆ ಅನ್ನೋದು ಇವನಿಗೆ ಕನ್ಫರ್ಮ್ ಆಗುತ್ತೆ. ಈ ವೀಕೆಂಡ್ ಈ ವರ್ಷ ಹೊರಗಡೆ ಹೋಗ್ತಾನೆ ಅಂತ ಇವರಿಗೆ ಮಾಹಿತಿ ಸಿಗುತ್ತೆ. ಮ್ಯಾನೇಜರ್ ಆಗಿರೋ ಮ್ಯಾನಿಗೆ ಆ ಬುಲ್ಡಾಗ್ ನ ನೋಡ್ಕೊಳ್ಳೋದಕ್ಕೆ ಹೇಳಿರ್ತಾನೆ. ಸೊ ಮತ್ತೆ ನಾವಿಬ್ರು ಆ ಮನೆ ಒಳಗಡೆ ಹೋಗ್ತೀವಿ ಅಂತ. ಆದ್ರೆ ಏರಿಯಾಗೆ ತುಂಬಾ ಕೋಪ ಬರುತ್ತೆ, ಯಾಕಂದ್ರೆ ಇವರಿಬ್ರು ಇತ್ತೀಚೆಗೆ ತುಂಬಾ ಕ್ಲೋಸ್ ಆಗ್ತಾ ಇರೋದ್ರಿಂದ.
ಈಗ್ಲೇ ಗ್ರೇಸ್ ಏರಿಯಾ ಬಗ್ಗೆ ಕೆಲವೊಂದು ವಿಷಯನ ಅಲೆಕ್ಸ್ಗೆ ಹೇಳ್ತಾಳೆ. ಏರಿಯಾಗೆ ಒಬ್ಬ ಸೈಕೋ ಬಾಯ್ ಫ್ರೆಂಡ್ ಇದ್ದ. ಒಂದಿನ ಏನೋ ಆರ್ಗ್ಯುಮೆಂಟ್ ನಡೆದಿದೆ. ಆಗ ಅವನು ಚಾಕುಯಿಂದ ಅವಳ ಕತ್ತಿಗೆ ಕುಯ್ದ್ಬಿಟ್ಟ. ಅದ್ರಿಂದನೇ ಅವಳ ಕತ್ತಲ್ಲಿ ಗಾಯದ ಗುರುತು ಇದೆ. ಆಮೇಲೆ ಅವನ್ ಜೊತೆ ಬ್ರೇಕಪ್ ಮಾಡ್ಕೊಂಡ್ಲು. ಅವತ್ತಿಂದ ಯಾರಾದ್ರೂ ಹುಡುಗಿ ಕ್ಲೋಸ್ ಆದ್ರೆ ಅವಳಿಗೆ ಆಗೋದಿಲ್ಲ. ಡೈಲಿ ಟೆರೆಸ್ ಮೇಲೆ ರಾತ್ರಿ ಸಮಯದಲ್ಲಿ ಜಾಗಿಂಗ್ ಮಾಡ್ತಾಳೆ ಅಂಡ್ ಅವಳ ಆರ್ಟ್ ವರ್ಕ್ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ದಾಳೆ ಅಂತ. ಈ ಕಡೆ ಟೆರೆಸ್ ಮೇಲೆ ಏರಿಯಾ ಜಾಗಿಂಗ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಅಲೆಕ್ಸ್ ಹಾಗೂ ಗ್ರೇಸ್ ಇವತ್ತು ಅವ್ನ್ ಫ್ಲಾಟ್ ಒಳಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಏರಿಯಾ ಹೇಳ್ತಾಳೆ ಹೋಗಿ, ಆದ್ರೆ ಅರ್ಧ ಗಂಟೆ ಒಳಗಡೆ ಬರ್ಬೇಕು, ಇಲ್ಲ ಅಂದ್ರೆ ನಾನು ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ. ಸರಿ ಅಂತ ಹೇಳಿ ಇಬ್ರು ಆ ವೆಂಟ್ ಮೂಲಕ ಈವರ್ಸ್ ಫ್ಲಾಟ್ ಒಳಗಡೆ ಹೋಗ್ತಾರೆ. ಈ ಕಡೆ ಮ್ಯಾನಿ ನಿದ್ದೆ ಮಾಡ್ತಾ ಇದ್ದಾನೆ. ಈವರ್ಸ್ ಇವನ ಹತ್ರ ಬಿಟ್ಟು ಹೋಗಿದ್ದ ಡಾಗ್ ಮಲ್ಕೊಂಡಿದೆ. ಈ ಕಡೆ ಇವರಿಬ್ರು ಯಾವ್ದೋ ಟೂರ್ಗೆ ಬಂದಿರೋ ತರ ಮೊಬೈಲ್ ಎಲ್ಲ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಈ ನಡುವೆ ಈವರ್ಸ್ ಏನಾದ್ರು ಬಂದ್ರೆ ಅವ್ರಿಬ್ರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಅಂತ ಏರಿಯಾ ಡೋರ್ ಲೆನ್ಸ್ ಮೂಲಕ ನೋಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅವಳಿಗೆ ಯಾವ್ದೋ ಕಾಲ್ ಬಂದಿದ್ರಿಂದ ಅವಳು ಕಾಲ್ ಪಿಕ್ ಮಾಡೋದಕ್ಕೆ ಹೋಗ್ತಾಳೆ. ಈ ಗ್ಯಾಪ್ ನಲ್ಲಿ ಈವರ್ಸ್ ಡಾಗ್ ಸಮೇತ ರಿಟರ್ನ್ ಮನೆ ಹತ್ರ ಬರ್ತಾನೆ. ಇದು ಗೊತ್ತಿಲ್ಲದೆ ಇವರಿಬ್ರು ಫನ್ ಮಾಡ್ತಾ ಇದ್ದಾರೆ. ಡೋರ್ ಓಪನ್ ಮಾಡಿದ ತಕ್ಷಣ ಅವನ್ನ ನೋಡಿ ಇವರಿಬ್ರಿಗೆ ಗಾಬರಿ ಆಗುತ್ತೆ. ಆ ಡಾಗ್ ಅಲೆಕ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಈವರ್ಸ್ ಗ್ರೇಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಒಂದು ಬುಚ್ಚರ್ ಕತ್ತಿ ತಗೊಂಡು ಅವಳ ಕತೆ ಮುಗಿಸೋದಕ್ಕೆ ಟ್ರೈ ಮಾಡ್ತಾನೆ. ಈ ಕಡೆ ಅಲೆಕ್ಸ್ ಯಾವ್ದೋ ಶಾರ್ಪ್ ಆದ ವಸ್ತುವಿಂದ ಆ ನಾಯಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಈವರ್ಸ್ ಇನ್ನೇನು ಇವಳನ್ನ ಸಾಯಿಸ್ಬೇಕು ಅನ್ನೋ ಅಷ್ಟ್ರಲ್ಲಿ ಏರಿಯಾ ಅಲ್ಲಿಗೆ ಬಂದು ಅವನಿಗೆ ಹೊಡಿತಾಳೆ. ಆದ್ರೆ ಅವನು ಇವ್ರನ್ನ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಬೇರೆ ದಾರಿ ಇಲ್ದೆ ಏರಿಯಾ ಅವಂದೇ ಕತ್ತಿಯಿಂದ ದಾಳಿ ಮಾಡಿ ಅವನ್ನ ಸಾಯಿಸ್ಬಿಡ್ತಾಳೆ. ಗ್ರೇಸ್ ಕಿರ್ಚಾಡ್ತಾ ಇದ್ದಾಳೆ. ಕೊಲೆ ನಡೆದೋಗಿದೆ, ಪೊಲೀಸ್ಗೆ ಗೊತ್ತಾದ್ರೆ ನಮ್ ಕತೆ ಅಷ್ಟೇ ಅಂತ. ಏರಿಯಾ ಸಮಾಧಾನ ಮಾಡ್ತಾಳೆ, ಟೆನ್ಷನ್ ಮಾಡ್ಕೋಬೇಡ, ಯೋಚನೆ ಮಾಡೋಣ ಅಂತ. ಅಲೆಕ್ಸ್ ಇವ್ರಿಬ್ರಿಗೂ ಅಲ್ಲಿರೋ ದುಡ್ಡು ಹಾಗೇನೆ ವಿಯರ್ಡ್ ಆದ ಸ್ಟಫ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೋರಿಸ್ತಾನೆ. ನಾವೇನು ಒಳ್ಳೆ ಅವನ್ನ ಸಾಯಿಸಿಲ್ಲ, ನಾವು ಸಾಯಿಸಿರೋದು ಒಬ್ಬ ಸೀರಿಯಲ್ ಕಿಲ್ಲರ್ನ. ಈ ದುಡ್ಡೆಲ್ಲ ಇದೆಯಲ್ಲ ಅದು ಅವನು ಕೊಲೆ ಮಾಡಿರೋ ಹುಡುಗಿರ್ದೇ ಆಗಿರ್ಬೋದು. 3 ಜನ ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ. ಏರಿಯಾ ಹೇಳ್ತಾಳೆ ಫಸ್ಟ್ ಈ ಡೆಡ್ ಬಾಡಿನ ಸುಟ್ಟು ಹಾಕ್ಬೇಕು ಅಂತ. ಸೊ ಈಗ ಫ್ಲೋರ್ ಮೇಲೆಲ್ಲ ರಕ್ತ ಸುರಿದಿರೋದ್ರಿಂದ ಫುಲ್ ಕ್ಲೀನ್ ಮಾಡ್ತಾರೆ. ಈ ಕಡೆ ಮ್ಯಾನಿ ನಿದ್ದೆ ಮಾಡ್ತಾ ಇದ್ದ ಅಲ್ವಾ, ಇವನಿಗೆ ಈವರ್ಸ್ ಬಂದು ಆ ನಾಯಿನ ಕರ್ಕೊಂಡು ಹೋಗಿರೋ ವಿಷಯನೇ ಗೊತ್ತಿಲ್ಲ. ಅವನು ನೋಡ್ಕೊಳ್ಳೋದಕ್ಕೆ ಹೇಳಿದ್ದ ನಾಯಿ ಬೇರೆ ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಾ ಇದ್ದಾನೆ. ಈ ಕಡೆ ಇವರೆಲ್ಲ ಕ್ಲೀನ್ ಮಾಡ್ತಾ ಇರುವಾಗ ಒಬ್ರು ಡಿಟೆಕ್ಟಿವ್ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ಮಿಸ್ಟರ್ ಈವರ್ಸ್ ನಿಮ್ ಜೊತೆ ಮಾತಾಡ್ಬೇಕು ಅಂತ. ಇವರಿಗೆಲ್ಲ ಗಾಬರಿ ಆಗುತ್ತೆ. ಡೋರ್ ಕ್ಲೋಸ್ ಆಗಿರೋದ್ರಿಂದ ಡಿಟೆಕ್ಟಿವ್ ಈ ರೂಮ್ ಕೀ ಸಿಗುತ್ತಾ ಅಂತ ಬಿಲ್ಡಿಂಗ್ ನಲ್ಲಿ ಕ್ಲೀನಿಂಗ್ ಕೆಲಸ ಮಾಡೋರ್ನ ಕೇಳ್ತಾರೆ. ಅದಕ್ಕೆ ಅವರು ಮ್ಯಾನಿ ಹತ್ರ ಕೇಳಿ ಅಂತ. ಸೊ ಡಿಟೆಕ್ಟಿವ್ ಮ್ಯಾನಿ ಹತ್ರ ಹೋದಾಗ ಈ ಗ್ಯಾಪ್ ನಲ್ಲಿ 3 ಜನ ಸೇರಿ ಈವರ್ಸ್ ಬಾಡಿ ಹಾಗೂ ಆ ನಾಯಿ ಬಾಡಿನ ಒಂದು ಕವರ್ ನಲ್ಲಿ ಹಾಕ್ತಾರೆ. ಕೊನೆಗೆ 2 ಬಾಡೀಸ್ ನ ಒಂದು ಚೈನ್ ನಲ್ಲಿ ಕಟ್ಟಿ ಆ ಲಾಂಡ್ರಿ ವೆಂಟ್ ಒಳಗಡೆ ಇಳಿಸ್ತಾರೆ. ಅಷ್ಟರಲ್ಲಿ ಡಿಟೆಕ್ಟಿವ್ ಒಳಗಡೆ ಬಂದಿದ್ರಿಂದ 3 ಜನ ವೆಂಟ್ ಒಳಗಡೆನೆ ಹೈಡ್ ಆಗ್ತಾರೆ. ಡಿಟೆಕ್ಟಿವ್ ಮ್ಯಾನಿಗೆ ಒಂದು ಹುಡುಗಿ ಫೋಟೋ ತೋರಿಸಿ ಇವಳನ್ನ ನೋಡ್ದ ಅಂತ ಕೇಳಿದಾಗ ಅವನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಡಿಟೆಕ್ಟಿವ್ ಕೇಳ್ತಾ ಇರೋದು ಈವರ್ಸ್ ಒಂದು ಹುಡುಗಿನ ಸಾಯಿಸ್ಬಿಟ್ಟ ಅಲ್ವಾ, ಅದೇ ಹುಡುಗಿನ ಇವರು ಹುಡ್ಕೊಂಡ್ ಬಂದಿದ್ದಾರೆ. ಈವರ್ಸ್ ಬಂದ್ರೆ ನಾನ್ ಬಂದಿದ್ದ ವಿಷಯ ಹೇಳು ಅಂತ ಡಿಟೆಕ್ಟಿವ್ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಇವರೆಲ್ಲ ಇವ್ರ ಫ್ಲಾಟ್ ಗೆ ಬರ್ತಾರೆ. ಡಿಟೆಕ್ಟಿವ್ ಆ ಹುಡುಗಿನ ಹುಡ್ಕೊಂಡೇ ಬಂದಿದ್ದಾರೆ, ನಾವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಅಂತ ಅಲ್ಲಿಂದ ತಂದಿದ್ದ ದುಡ್ಡನ್ನ ಸುರಿತಾನೆ. ಆ ಡೆಡ್ ಬಾಡೀಸ್ ನ ನೇತು ಹಾಕಿದ್ರಿಂದ ಲಾಂಡ್ರಿ ವೆಂಟ್ ಮೂಲಕ ರಕ್ತ ಸುರಿತಾ ಇದೆ. ಈ ವಿಷಯನ ಗ್ರೇಸ್ ಅವರಿಬ್ಬರಿಗೆ ಹೇಳಿದ್ರಿಂದ ಆ ಬಾಡೀಸ್ ನ ಕೆಳಗಡೆ ಇಳಿಸಿ ಫರ್ನೆಸ್ ಒಳಗಡೆ ಹಾಕಿ ಸುಟ್ಟು ಹಾಕ್ತಾರೆ. ಬೂದಿನ ಹೊರಗಡೆ ಚೆಲ್ ಬಿಡ್ತಾರೆ. ಸೊ ಇವ್ರ ವಿರುದ್ಧ ಇದ್ದ ಎಲ್ಲ ಎವಿಡೆನ್ಸ್ ಗಳನ್ನ ನಾಶ ಮಾಡಾಯ್ತು. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಈವರ್ಸ್ ಸಾಯಿಸ್ಬಿಟ್ಟ ಅಂತ ಅನ್ಕೊಂಡಿದ್ದ ಹುಡುಗಿ ಜೀವಂತವಾಗೇ ಇದ್ದಾಳೆ. ಅವಳು ಈವರ್ಸ್ ರೂಮ್ ಹತ್ರ ಬಂದು ಡೋರ್ ತಟ್ತಾ ಇದ್ದಾಳೆ. ಇವಳನ್ನ ನೋಡಿ ಗ್ರೇಸ್ಗೆ ಗಾಬರಿ ಆಗುತ್ತೆ. ಗ್ರೇಸ್ ಹತ್ರ ಈವರ್ಸ್ ಫ್ಲಾಟ್ ನಲ್ಲಿ ಇಲ್ಲ ಅನ್ಸುತ್ತೆ. ಅವನೇನಾದ್ರೂ ಬಂದ್ರೆ ನಾನ್ ಬಂದಿದ್ದ ವಿಷಯ ಹೇಳು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಂದ ಹಾಗೆ ಇವಳ ಹೆಸರು ಟೋವಿಯಾ. ಆಮೇಲೆ ಗ್ರೇಸ್ ಅವರಿಬ್ಬರಿಗೆ ವಿಷಯ ಹೇಳ್ತಾಳೆ, ನಾವ್ ಅನ್ಕೊಂಡಂಗೆ ಅವಳು ಸತ್ತಿಲ್ಲ, ಈವರ್ಸ್ ಸೀರಿಯಲ್ ಕಿಲ್ಲರ್ ಅಲ್ಲ ಅನ್ಸುತ್ತೆ ಅಂತ. ಅಲೆಕ್ಸ್ ಹೇಳ್ತಾನೆ ಸರಿ ನಡೆದಿದ್ದು ನಡೆದೋಯ್ತು, ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ, ಹೇಗೂ ಎವಿಡೆನ್ಸಸ್ ಎಲ್ಲ ನಾಶ ಮಾಡಿದ್ದೀವಿ ಅಲ್ವಾ. ಇದನ್ ಕೇಳಿ ಟ್ರಿಗರ್ ಆಗಿದ್ದ ಏರಿಯಾ ಎಂದಿನಂತೆ ಟೆರೆಸ್ ಮೇಲೆ ಜಾಗಿಂಗ್ ಮಾಡೋದಕ್ಕೆ ಹೋಗ್ತಾಳೆ. ನಾವು ಇನ್ನೋಸೆಂಟ್ ವ್ಯಕ್ತಿನ ಕೊಲೆ ಮಾಡ್ಬಿಟ್ವಿ ಅನ್ನೋದು ಗೊತ್ತಾದ್ಮೇಲೆ ಏರಿಯಾಗೆ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಈ ಕಡೆ ಗ್ರೇಸ್ ಅಲೆಕ್ಸ್ಗೆ ಏರಿಯಾ ಬಗ್ಗೆ ಇನ್ನೊಂದು ವಿಷಯ ಹೇಳ್ತಾಳೆ. ಆಕ್ಚುಲಿ ಇವನಿಗೆ ಏರಿಯಾ ಬ್ರೇಕಪ್ ಮಾಡ್ಕೊಂಡಿರೋ ವಿಷಯನ ಹೇಳಿದ್ಲು ಅಲ್ವಾ. ಈ ವಿಷಯದಲ್ಲಿ ಇಬ್ಬರ ನಡುವೆ ಆರ್ಗ್ಯುಮೆಂಟ್ ನಡೆದಿದ್ರಿಂದ ಅವನು ಇವಳು ಕತ್ತನ್ನ ಕುಯ್ದು ಬಿಟ್ಟ. ಬಟ್ ಅದೇ ಬೇಜಾರ್ನಲ್ಲಿ ಅವನು ಕತ್ ಕುಯ್ಕೊಂಡು ಸತ್ತೋಗಿದ್ದಾನೆ. ಇದಕ್ಕೆ ಕಾರಣ ನಾನೇ ಅಂತ ಅನ್ಕೊಂಡು ಅವತ್ತಿಂದ ಏರಿಯಾ ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದಾಳೆ. ಈಗ್ಲೂ ಅವಳ ಬಾಯ್ ಫ್ರೆಂಡ್ ಫ್ಯಾಮಿಲಿಗೆ ದುಡ್ಡು ಕಳಿಸ್ತಾ ಇದ್ದಾಳೆ ಅಂತ.
ಕಟ್ ಮಾಡಿದ್ರೆ ಏರಿಯಾ ಆ ದಿನ ಇವರಿಬ್ರು ಈವರ್ಸ್ ಫ್ಲಾಟ್ ಒಳಗಡೆ ಹೋದಾಗ ವಿಡಿಯೋ ಶೂಟ್ ಮಾಡಿದ್ರು ಅಲ್ವಾ, ಆ ಫುಟೇಜಸ್ ನ ನೋಡಿ ಇದೆಲ್ಲ ಎವಿಡೆನ್ಸ್, ಇದು ಪೊಲೀಸ್ ಕೈಗೆ ಸಿಕ್ಕಿದ್ರೆ ನಮ್ ಕತೆ ಅಷ್ಟೇ ಅಂತ ಅದನ್ನ ಡಿಲೀಟ್ ಮಾಡ್ತಾಳೆ. ಈಗ 3 ಜನ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಪಾರ್ಕಿಂಗ್ ಏರಿಯಾಗೆ ಬಂದಾಗ ಆ ಈವರ್ಸ್ ಕಡೆ ಒಂದ್ ಜೊತೆಗೆ ಟೋವಿಯಾ ಕೂಡ ಬರ್ತಾಳೆ. ಇವರಿಬ್ರಿಗೆ ಈ 3 ಜನರ ಹೆಸರೆಲ್ಲ ಗೊತ್ತಿದೆ. ಈವರ್ಸ್ ನ ಕೊಲೆ ಮಾಡಿರೋದು ನೀವೇ ಅಲ್ವಾ, ಬೂದಿನ ಹೊರಗಡೆ ಸುರಿತಾ ಇರೋದ್ನ ನಾನ್ ನೋಡ್ದೆ. ಅದೆಲ್ಲ ಇರ್ಲಿ, ಈವರ್ಸ್ ಮನೆ ಒಳಗಡೆ ಇದ್ದ ಬೆಲೆ ಕಟ್ಟೋಕೆ ಆಗದೆ ಇರೋ ವಸ್ತು ಎಲ್ಲಿ, ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಇವರು ಮಾತಾಡ್ತಾ ಇದ್ದಾರೆ. ಟೋವಿಯಾ ಹೇಳ್ತಾಳೆ, ಈವರ್ಸ್ ಫ್ಲಾಟ್ ನಲ್ಲಿ ಒಂದು ಕ್ಯಾಮರಾ ಫಿಕ್ಸ್ ಮಾಡಿದ್ದಾನೆ, ಯಾವಾಗೆಲ್ಲ ಡೋರ್ ಓಪನ್ ಆಗುತ್ತೋ ಆ ಟೈಮ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ನೀವು ಹೋಗಿದ್ರಿ ಅಲ್ವಾ, ಖಂಡಿತ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ಅಂತ. ನಿಜ ಹೇಳಿ, ನಮ್ಗೆ ಆ ಬೆಲೆ ಕಟ್ಟೋಕೆ ಆಗದೆ ಇರೋ ವಸ್ತು ಬೇಕು, ಇಲ್ಲ ಅಂದ್ರೆ ನಾವು ನಿಮ್ನ ಸುಮ್ನೆ ಬಿಡಲ್ಲ ಅಂತ. ಹೀಗೆ ಮಾತಿಗ್ ಮಾತ್ ಬೆಳೆದು ಆ ಸೈಕೋಗಳು ಗ್ರೇಸ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಹಾಗೇನೆ ಅಲೆಕ್ಸ್ಗೆ ವಾರ್ನಿಂಗ್ ಮಾಡ್ತಾರೆ. ಆ ಫ್ಲಾಟ್ ನಲ್ಲಿದ್ದ ದುಡ್ಡು ಹಾಗೇನೆ ಆ ಬೆಲೆ ಕಟ್ಟೋಕೆ ಆಗದೆ ಇರೋ ಹಾರ್ಟ್ ಅದೆಲ್ಲ ನಮ್ಗೆ ಬೇಕು ಅಂತ. ಅಷ್ಟರಲ್ಲಿ ಬೇರೆಯವರು ಪಾರ್ಕಿಂಗ್ ಏರಿಯಾಗೆ ಬಂದಿದ್ರಿಂದ ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಪೊಲೀಸ್ ಬಂದಾಗ ಏರಿಯಾ ಕಾರ್ ಕದಿಯೋಕೆ ಬಂದವರು ಗ್ರೇಸ್ಗೆ ಶೂಟ್ ಮಾಡ್ಬಿಟ್ರು ಅಂತ ಸ್ಟೇಟ್ಮೆಂಟ್ ಕೊಡ್ತಾಳೆ. ನೆಕ್ಸ್ಟ್ ಈ ಡಿಟೆಕ್ಟಿವ್ ಸಪರೇಟ್ ಆಗಿ ಏರಿಯಾನೇ ಎಂಕ್ವೈರಿ ಮಾಡ್ತಾರೆ. ನಿನ್ ಕಣ್ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ನೀನೇನೋ ಹೈಡ್ ಮಾಡ್ತಾ ಇದ್ದೀಯಾ ಅನ್ಸುತ್ತೆ, ನಿಜ ಹೇಳು ಅಂತ. ಏರಿಯಾ ಅದೇ ವಿಷಯನ ಪದೇ ಪದೇ ಹೇಳ್ತಾ ಇದ್ದಾಳೆ. ಕಾರ್ ಕದಿಯೋಕೆ ಬಂದವರು ಗ್ರೇಸ್ಗೆ ಶೂಟ್ ಮಾಡ್ಬಿಟ್ರು ಅಂತ. ಈಗ ಡಿಟೆಕ್ಟಿವ್ ಈವರ್ಸ್ ಟೀಮ್ ನಲ್ಲಿದ್ದ ಫೋಟೋಸ್ ಎಲ್ಲ ತೋರಿಸಿ ಇವ್ರ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾಳೆ. ನೋಡು, ಈವರ್ಸ್ ಸೇರಿ ಟೋಟಲ್ 4 ಜನ, ಅವರೆಲ್ಲ ತುಂಬಾನೇ ಡೇಂಜರಸ್ ಕ್ರಿಮಿನಲ್ಸ್. 6 ತಿಂಗಳ ಹಿಂದೆ ಬೆಲೆ ಕಟ್ಟೋಕೆ ಆಗದೆ ಇರೋ ಒಂದು ಪೇಂಟಿಂಗ್ ನ ಮ್ಯೂಸಿಯಂ ಇಂದ ಕಳ್ತನ ಮಾಡಿದ್ದಾರೆ. ಈ ಡೀಲಿಂಗ್ ನಲ್ಲಿ ಅವರು ತುಂಬಾ ಜನರನ್ನ ಕೊಲೆ ಮಾಡ್ಬಿಟ್ರು. ನಿನ್ನ ಕೂಡ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ, ಸೊ ಹುಷಾರಾಗಿರು ಅಂತ. ಪೊಲೀಸ್ ಹತ್ರ ಇವಳು ಏನು ಹೇಳೇ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಅಲೆಕ್ಸ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಈಗ ಅಲೆಕ್ಸ್ ಆ ಫ್ಲಾಟ್ ಇಂದ ತಂದಿದ್ದ ದುಡ್ಡೆಲ್ಲಿ, ಇದನ್ ಕೇಳಿ ಏರಿಯಾಗೆ ತುಂಬಾ ಕೋಪ ಬರುತ್ತೆ. ನನ್ ಫ್ರೆಂಡ್ ಸತ್ತೋಗಿದ್ದಾಳೆ, ಅವಳನ್ನ ಮದ್ವೆ ಆಗ್ತೀನಿ ಅಂತ ಅವಳ ಜೊತೆ ಇಂಟಿಮೇಟ್ ಎಲ್ಲ ಆದೆ ಅಲ್ವಾ, ಈಗ ದುಡ್ಡೇ ಮುಖ್ಯ ಆಗೋಯ್ತಾ? ಅದಕ್ಕೆ ಅಲೆಕ್ಸ್, ನೋಡು ಅವಳು ಸತ್ತೋಗಿದ್ದಾಳೆ, ದುಡ್ಡೆಲ್ಲಿ ಅಂತ ಕೇಳಿದಾಗ ಇವಳು ಏನ್ ಮಾಡಿದ್ದಾಳೆ ಅಂದ್ರೆ ಮತ್ತೆ ದುಡ್ಡನ್ನ ಅದೇ ಫ್ಲಾಟ್ ನಲ್ಲೇ ಇಟ್ಟು ಬಂದಿರ್ತಾಳೆ. ಇದನ್ ಕೇಳಿ ಅಲೆಕ್ಸ್ಗೆ ತುಂಬಾ ಕೋಪ ಬರುತ್ತೆ. ಯಾಕೆ ಹೀಗ್ ಮಾಡ್ದೆ, ನಾವು ಈಗ್ಲೇ ಹೋಗಿ ಆ ದುಡ್ಡನ್ನ ತೆಗಿಬೇಕು, ಹಾಗೇನೆ ಆ ಬೆಲೆ ಕಟ್ಟೋಕೆ ಆಗದೆ ಇರೋ ಪೇಂಟಿಂಗ್ ಕೂಡ ತೆಗಿಬೇಕು ಅಂತ. ಆದ್ರೆ ಇವಳ ತಲೆಯಲ್ಲಿ ಹೊಡ್ತಾ ಇರೋದು ಒಂದೇ ವಿಷಯ. ಟೋವಿಯಾ ಹೇಳಿದ್ಲು ಅಲ್ವಾ, ಡೋರ್ ಓಪನ್ ಮಾಡಿದಾಗ ವಿಡಿಯೋ ರೆಕಾರ್ಡ್ ಆಗುತ್ತೆ ಅಂತ, ಸೊ ಅದು ಕೂಡ ನಮ್ ವಿರುದ್ಧ ಇರುವ ಪ್ರೂಫ್, ಅದನ್ನ ಫಸ್ಟ್ ನಾಶ ಮಾಡ್ಬೇಕು ಅಂತ. ಅಲೆಕ್ಸ್ ಹೇಳ್ತಾನೆ, ನಾವು ಲಾಂಡ್ರಿ ವೆಂಟ್ ಮೂಲಕ ತಾನೇ ಒಳಗಡೆ ಹೋಗಿರೋದು, ಸೊ ರೆಕಾರ್ಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ಏರಿಯಾ, ಲೋ ಅವನ್ನ ಸಾಯಿಸಿದ್ಮೇಲೆ ರೂಮ್ ಕ್ಲೀನ್ ಮಾಡೋದಕ್ಕೆ ಡೋರ್ ಓಪನ್ ಮಾಡಿ ತಾನೇ ಹೋಗಿರೋದು, ಸೊ ಖಂಡಿತ ರೆಕಾರ್ಡ್ ಆಗಿರುತ್ತೆ, ಅದನ್ನ ಡಿಲೀಟ್ ಮಾಡ್ಲೇಬೇಕು ಅಂತ. ಸೊ ಈಗ ಇಬ್ರು ಮತ್ತೆ ಅದೇ ಫ್ಲಾಟ್ ಒಳಗಡೆ ಹೋಗೋ ನಿರ್ಧಾರ ಮಾಡ್ತಾರೆ. ಅಲೆಕ್ಸ್ ಕೇಳ್ತಾನೆ, ಯಾಕೆ ದುಡ್ಡನ್ನ ಮತ್ತೆ ಅಲ್ಲೇ ಇಟ್ಟು ಬಂದೆ ಅಂತ. ಅದಕ್ಕೆ ಏರಿಯಾ ಹೇಳ್ತಾಳೆ, ದುಡ್ಡಿಗೆ ಆಸೆ ಪಟ್ಟಿದ್ದು ನೀನೆ, ಇದ್ರಿಂದ ನಮ್ಮಿಬ್ರಿಗೆ ತೊಂದ್ರೆ ಆಗ್ಬಾರ್ದು. ಆಕ್ಚುಲಿ ಗ್ರೇಸ್ ಇವಳಿಗೆ ಐಡಿಯಾ ಕೊಟ್ಟಿರ್ತಾಳೆ, ಆ ದುಡ್ಡನ್ನ ಅಲ್ಲೇ ಇಟ್ರೆ ಪೊಲೀಸ್ಗೆ ನಮ್ ಮೇಲೆ ಡೌಟ್ ಬರಲ್ಲ ಅಂತ. ಸರಿ, ಈಗ ಅದೆಲ್ಲ ಬಿಡು, ಹೊರಗಡೆ ಪಾರ್ಕಿಂಗ್ ನಲ್ಲಿ ವೆಯ್ಟ್ ಮಾಡು, ನಾನೋಗಿ ದುಡ್ಡು ತಗೊಂಡು ಬರ್ತೀನಿ ಅಂತ ಏರಿಯಾ ವೆಂಟ್ ಮೂಲಕ ಹೋಗ್ತಾಳೆ. ಈ ಕಡೆ ಇವನು ಪಾರ್ಕಿಂಗ್ ಏರಿಯಾಗೆ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಆ ಇಬ್ರು ಸೈಕೋಗಳು ಅಲ್ಲಿಗೆ ಬಂದು ಅಲೆಕ್ಸ್ಗೆ ಸರಿಯಾಗಿ ಹೊಡಿತಾರೆ. ಆ ದುಡ್ಡು ಹಾಗೇನೆ ಆ ಪೇಂಟಿಂಗ್ ಎರಡು ನಮ್ಗೆ ಬೇಕು. ಆ ದುಡ್ಡಿನ ಬಗ್ಗೆ ಇವನಿಗೆ ಗೊತ್ತಿದೆ, ಆದ್ರೆ ಪೇಂಟಿಂಗ್ ಬಗ್ಗೆ ಇವನಿಗೆ ಏನು ಗೊತ್ತಿಲ್ಲ. ಸೊ ಹಾಗಾದ್ರೆ ಆ ಪೇಂಟಿಂಗ್ ಅದೇ ಫ್ಲಾಟ್ ನಲ್ಲೇ ಇದೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಆ ಡೋರ್ ಯೂಸ್ ಮಾಡದೆ ಹೇಗೆ ಮನೆ ಒಳಗಡೆ ಹೋದ್ರಿ ಅಂತ ಕೇಳಿದಾಗ ಇವನು ಟಾರ್ಚರ್ ತಡೆಯೋಕೆ ಆಗದೆ ಆ ವೆಂಟ್ ಮೂಲಕ ಹೋಗಿರೋ ವಿಷಯನ ಹೇಳ್ತಾನೆ. ಈಗ ಅದೇ ವೆಂಟ್ ಮೂಲಕ 3 ಜನ ಈವರ್ಸ್ ಫ್ಲಾಟ್ ಒಳಗಡೆ ಹೋಗ್ತಾರೆ. ಈ ಕಡೆ ಏರಿಯಾ ಕ್ಯಾಮರಾ ಇರೋ ಪ್ಲೇಸ್ ನ ಕಂಡು ಹಿಡಿದು ಹಾರ್ಡ್ ಡಿಸ್ಕ್ ತೆಗಿಬೇಕು ಅನ್ನೋ ಅಷ್ಟ್ರಲ್ಲಿ ಇವ್ರು ಬರ್ತಿರೋ ಶಬ್ದ ಕೇಳಿ ಸೇಫ್ಟಿಗೆ ಅಂತ ಒಂದು ಚಾಕು ತಗೊಂಡು ಒಂದು ಕಡೆ ಹೈಡ್ ಆಗ್ತಾಳೆ. ಒಳಗಡೆ ಬಂದವರು ಆ ಪೇಂಟಿಂಗ್ ನ ಹುಡುಕ್ತಾ ಇದ್ದಾರೆ, ಆದ್ರೆ ಅದು ಕಾಣಿಸ್ತಾ ಇಲ್ಲ. ಸೊ ಹಾಗಾದ್ರೆ ಏರಿಯಾ ಅವಳೆ ಈ ಪೇಂಟಿಂಗ್ ನ ಕದ್ದಿರ್ಬೋದು, ಅವಳನ್ನ ಕಂಡು ಹಿಡಿ, ಅವಳು ಇಲ್ಲೇ ಎಲ್ಲೋ ಇರ್ಬೋದು ಅಂತ ಇವನ್ನ ಕಳಿಸ್ತಾಳೆ. ಅವನ್ನ ಕಳ್ಸಿದ್ಮೇಲೆ ಟೋವಿಯಾ ಅಲೆಕ್ಸ್ಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾಳೆ, ನಿಜ ಹೇಳು ಅಂತ. ಈ ಕಡೆ ಇವನು, ನೋಡಿ ಏರಿಯಾ, ದುಡ್ಡನ್ನ ನೀನೇ ಇಟ್ಕೋ, ನನಗೆ ಬೇಕಾಗಿರೋದು ಆ ಪೇಂಟಿಂಗ್ ಮಾತ್ರ ಅಂತ. ಹೀಗೆ ಅವನು ಅವಳನ್ನ ಹುಡುಕ್ತಾ ಇದ್ದಾನೆ. ಹಾಲ್ ನಲ್ಲಿದ್ದ ಟೋವಿಯಾ ಆ ಪೇಂಟಿಂಗ್ ನ ಬೆಲೆ $50 ಮಿಲಿಯನ್ ಅಂತ ಹೇಳಿದಾಗ ಅಲೆಕ್ಸ್ಗೆ ಶಾಕ್ ಆಗುತ್ತೆ. ಈ ಕಡೆ ಹೇಗೋ ಏರಿಯಾ ಇದ್ದ ಪ್ಲೇಸ್ ನ ಕಂಡು ಹಿಡಿದಿದ್ರಿಂದ ಅವಳ ಹತ್ರ ಇದ್ದ ಚಾಕುವಿಂದ ಅವನ್ ಕೈಗೆ ಕುಯ್ದು ಅಲ್ಲಿಂದ ಓಡ್ ಬಂದು ರೆಸ್ಟ್ ರೂಮ್ ನಲ್ಲಿ ಲಾಕ್ ಮಾಡ್ಕೋತಾಳೆ. ಅವನು ಕೋಪದಲ್ಲಿ ಅದೇ ಚಾಕು
ಚಾಕುಯಿಂದ ರೆಸ್ಟ್ ರೂಮ್ ಡೋರ್ ನ ಹೊಡೆದಾಕ್ತಾ ಇದ್ದಾನೆ. ಕೊನೆಗೆ ಅವಳನ್ನ ಎಳ್ಕೊಂಡು ಬರ್ತಾನೆ. ಈ ಕಡೆ ಅಲೆಕ್ಸ್ ಇವಳನ್ನ ಡೈವರ್ಟ್ ಮಾಡಿ ಅವಳ ಹತ್ರ ಇದ್ದ ಗನ್ ಕಿತ್ಕೊಂಡು ಟೋವಿಯಾಗೆ ಶೂಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಇವನು ಏರಿಯಾಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಆ ದುಡ್ಡು ಹಾಗೇನೆ ಪೇಂಟಿಂಗ್ ನನ್ಗೆ ಬೇಕು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಒಂದು ಗನ್ ಸ್ಪ್ರೇ ಇಟ್ಕೊಂಡು ಹೆದರ್ಸ್ತಾ ಇದ್ದಾನೆ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ಅಲೆಕ್ಸ್ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದರಿಂದ ಅವನು ಬೆಂಕಿನ ಸ್ಪ್ರೇ ಮಾಡೋದಕ್ಕೆ ಒಂದು ಗನ್ ತರ ಇಟ್ಕೊಂಡಿದ್ದ ಅಲ್ವಾ, ಅದು ಕೆಳಗಡೆ ಬಿದ್ದು ಮನೆಗೆ ಬೆಂಕಿ ಹತ್ಕೊಂಡಿದೆ. ಏರಿಯಾ ಹೇಳ್ತಾಳೆ, ಫಸ್ಟ್ ನಾವ್ ಇಲ್ಲಿಂದ ಹೋಗೋಣ, ಮನೆ ಸುಟ್ಟೋದ್ರೆ ಎವಿಡೆನ್ಸ್ ಎಲ್ಲ ನಾಶ ಆಗುತ್ತೆ ಅಂತ. ಆದ್ರೆ ಇಂಥ ಸಿಚುವೇಶನ್ ನಲ್ಲೂ ಇವನು ಆ ಪೇಂಟಿಂಗ್ ಎಲ್ಲಿ ಅಂತ ಹೆದರ್ಸ್ತಾ ಇದ್ದಾನೆ. ಈಗ್ಲೇ ಇವ್ನ ನಿಜವಾದ ಮುಖ ಏನು ಅನ್ನೋದು ಇವಳಿಗೆ ಗೊತ್ತಾಗುತ್ತೆ. ಆ ದುಡ್ಡೆಲ್ಲ ಎಲ್ಲಿ, ಮುಖ್ಯವಾಗಿ ಆ ಪೇಂಟಿಂಗ್ ಎಲ್ಲಿ ನನಗೆ ಬೇಕು ಅಂತ. ಇವನು ತುಂಬಾ ಟಾರ್ಚರ್ ಮಾಡ್ತಾ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಆ ಲಾಂಡ್ರಿ ವೆಂಟ್ ಕಡೆ ಕೈ ತೋರಿಸ್ತಾಳೆ. ಆ ಬ್ಯಾಗ್ ನಲ್ಲಿ ದುಡ್ಡಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದನ್ನ ತೆಗಿಯೋಕೆ ಟ್ರೈ ಮಾಡ್ತಾ ಇರುವಾಗ ಏರಿಯಾ ಅವನ್ನ ವೆಂಟ್ ಒಳಗಡೆ ತಳ್ಳಿ ಬಿಡ್ತಾಳೆ. ಆದ್ರೆ ಅವನು ಆ ದುಡ್ಡಿರೋ ಬ್ಯಾಗ್ ಗೆ ಕಟ್ಟಿದ್ದ ಚೈನ್ ನ ಹಿಡ್ಕೊಂಡು ಮೇಲೆ ಬರೋದಕ್ಕೆ ಟ್ರೈ ಮಾಡ್ತಾನೆ. ಈಗಲೇ ಶಾಕಿಂಗ್ ಟ್ವಿಸ್ಟ್. ಆಕ್ಚುಲಿ ಏರಿಯಾ ಸ್ಟಾರ್ಟಿಂಗ್ ಇಂದಾನು ತುಂಬಾನೇ ಇನ್ನೋಸೆಂಟ್ ಅನ್ನೋ ತರನೇ ನಡ್ಕೊಂಡಿರ್ತಾಳೆ. ಆದ್ರೆ ನಿಜವಾದ ಸೈಕೋ ಇವಳೆ. ಯಾವಾಗ ಕಾಣೆಯಾಗಿರೋ ಪೇಂಟಿಂಗ್ ನ ಬೆಲೆ 50 ಮಿಲಿಯನ್ ಅನ್ನೋದು ಅವರಿಬ್ಬರಿಂದ ಇವಳಿಗೆ ಗೊತ್ತಾಗಿರುತ್ತೋ ಆಗ್ಲೇ ಪೇಂಟಿಂಗ್ ಕದಿಯೋ ಪ್ಲಾನ್ ಮಾಡಿರ್ತಾಳೆ. ಹೇಗೂ ಇವಳು ಆರ್ಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಆ ಪೇಂಟಿಂಗ್ ನ ಹೇಗ್ ಮಾರ್ಬೇಕು ಅನ್ನೋದೆಲ್ಲ ಗೊತ್ತಿದೆ. ಅದಕ್ಕೋಸ್ಕರನೇ ಈ ಮನೆ ಒಳಗಡೆ ಬಂದಿರೋದು. ಅಲೆಕ್ಸ್ ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಆ ದುಡ್ಡಿನ ಬ್ಯಾಗ್ ನ ವೆಂಟ್ ಒಳಗಡೆ ಹಾಕಿದ್ದಾಳೆ. ಇಲ್ಲಿರೋದು ಕೇವಲ 1 ಮಿಲಿಯನ್ ಮಾತ್ರ. ಇನ್ನೊಂದು ಟ್ವಿಸ್ಟ್ ಏನಂದ್ರೆ ದುಡ್ಡನ್ನ ಅಂಡರ್ ಗ್ರೌಂಡ್ ಬಾಕ್ಸ್ ನಲ್ಲೇ ಇಟ್ಟಿದ್ದಾಳೆ. ಎಲ್ರು ಏನ್ ಅನ್ಕೊಂಡಿದ್ರು, ಇವಳು ಬಾಯ್ ಫ್ರೆಂಡ್ ಕತ್ ಕುಯ್ಕೊಂಡು ಸತ್ತೋದ, ಆಮೇಲೆ ಇವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಅಂತ. ಆದ್ರೆ ನಿಜವಾದ ಟ್ವಿಸ್ಟ್ ಏನಂದ್ರೆ ಆ ಬಾಯ್ ಫ್ರೆಂಡ್ ನ ಕೊಂದಿರೋದು ಇವಳೆ. ಆಕ್ಚುಲಿ ಏರಿಯಾ ಇವನ್ನ ಟ್ರಾಪ್ ಸೆಟ್ ಮಾಡೋಕೆ ಕೇವಲ 1 ಮಿಲಿಯನ್ ಮಾತ್ರ ಬ್ಯಾಗ್ ಅಲ್ಲಿ ಇಟ್ಟು ಅದನ್ನ ಚೈನ್ ಮೂಲಕ ನೇತ್ ಹಾಕಿರ್ತಾಳೆ. ಉಳಿದಿರೋ ಹಣ ಇವನಿಗೆ ಎಲ್ಲಿಂದ ಸಿಕ್ಕಿರುತ್ತೋ ಅದೇ ಪ್ಲೇಸ್ ನಲ್ಲೇ ಇಟ್ಟಿರ್ತಾಳೆ. ವೆಂಟ್ ಒಳಗಡೆ ಬಿದ್ದಿರೋ ಅಲೆಕ್ಸ್ ಅಟ್ಲೀಸ್ಟ್ 1 ಮಿಲಿಯನ್ ಆದ್ರೂ ಸಿಕ್ತಲ್ಲ ಅಂತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಗೊತ್ತಲ್ಲ, ಈ ಲಾಂಡ್ರಿ ವೆಂಟ್ ಡೋರ್ ನ ಔಟ್ ಸೈಡ್ ಇಂದ ಮಾತ್ರ ಓಪನ್ ಮಾಡೋದಕ್ಕೆ ಸಾಧ್ಯ. ಈ ಕಡೆ ಏರಿಯಾ ಪೇಂಟಿಂಗ್ ಎಲ್ಲ ತಗೊಂಡು ಹೊರಗಡೆ ಬರ್ತಾಳೆ. ಬಿಲ್ಡಿಂಗ್ ಗೆ ಬೆಂಕಿ ಹತ್ಕೊಂಡಿರೋದ್ರಿಂದ ಬೆಂಕಿ ನನ್ಸೋದಕ್ಕೆ ಅಗ್ನಿಶಾಮಕ ದಳದವರು ಅಲ್ಲಿಗೆ ಬಂದು ನೀರ್ ಹೊಡಿಯೋದಕ್ಕೆ ಶುರು ಮಾಡ್ತಾರೆ. ಆ ನೀರೆಲ್ಲ ಆ ಲಾಂಡ್ರಿ ವೆಂಟ್ ಒಳಗಡೆನೆ ಹೋಗಿದ್ರಿಂದ ನೀರ್ ತುಂಬಿ ಅಲೆಕ್ಸ್ ಅಲ್ಲೇ ಸತ್ತೋಗ್ತಾನೆ. ನೆಕ್ಸ್ಟ್ ಆ ಡಿಟೆಕ್ಟಿವ್ ಆ ಫ್ಲಾಟ್ ಗೆ ಬಂದು ನೋಡಿದ್ರೆ ಆಧಾರಗಳೆಲ್ಲ ನಾಶ ಆಗಿದೆ. ಕಟ್ ಮಾಡಿದ್ರೆ ಏರಿಯಾ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದು ಮ್ಯೂಸಿಯಂ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇವಳು ಖಂಡಿತ ಆ ಪೇಂಟಿಂಗ್ ನ ಮಾರಿರ್ತಾಳೆ ಅನ್ಸುತ್ತೆ. ಈಗ ಒಂದು ಮೋನಾಲಿಸಾ ಪೇಂಟಿಂಗ್ ಬಗ್ಗೆ ಅಲ್ಲಿ ಬಂದಿದ್ದವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಅಂದ್ರೆ ಹೊಸ ಜೀವನ ಶುರು ಮಾಡಿದ್ದಾಳೆ ಅಂತ ಅರ್ಥ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.